ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಶುಕ್ರವಾರ ನೈಟಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು, ನನ್ನ ಮನೆಯವರು, ನನ್ನ ತಮ್ಮ ಹಾಗೆ ನನ್ನ ಮಗ 4 ಜನನು ಅರಸೀಕೆರೆಯಲ್ಲಿ ಗಣಪತಿ ವಿಸರ್ಜನೆ ಮಹೋತ್ಸವ ಇತ್ತು, ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲಡೆ ಪಾಪು, ಎಷ್ಟು ಗಂಟೆಗೆ ಬರೋದ್ರಿ? ಬರೀ ಎಷ್ಟು ಗಂಟೆಗೆ ಬರೋದ್ರಿ? ನೋಡ್ಕೊಂಡು ಬರೋದಷ್ಟೇನಾ? ಮತ್ತೆ ಅಲ್ಲೇ ಇರಬೇಕಾ? ನಾಳೆ ಸ್ಪೋರ್ಟ್ಸ್ ಅವರಿಗೆ ಆನ್ಯುವಲ್ ಡೇ ಸ್ಪೋರ್ಟ್ಸು. ಹೋಗಲ್ವೇನ ಪಪ್ಪು? ಸ್ಪೋರ್ಟ್ಸ್ ಆಡಲ್ಬೇಕು ಕಣ, ಪ್ರೈಸ್ ಎಲ್ಲ ಕೊಡ್ತಾರೆ. ಅರಸೀಕೆರೆ ರೀಚ್ ಆದ್ವಿ. ಅಲ್ಲಿ ಫುಲ್ ಎಲ್ಲ ಡೆಕೋರೇಷನ್ ಮಾಡಿದ್ರು, ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು. ಯೂಶುವಲಿ ಇಲ್ಲಿ 3 ದಿನ ನಡೆಯುತ್ತೆ ಉತ್ಸವ. ಶುಕ್ರವಾರ, ಶನಿವಾರ ಮತ್ತು ಭಾನುವಾರ. ಶುಕ್ರವಾರ ಶನಿವಾರ ಎಲ್ಲ ಪ್ರೋಗ್ರಾಮ್ಸ್ಗಳಿರುತ್ತೆ. ಆಮೇಲೆ ಭಾನುವಾರ ನೈಟು ವಿಸರ್ಜನೆ ಮಾಡ್ತಾರೆ. ಶುಕ್ರವಾರ ಸ್ವಲ್ಪ ಜನ ಕಡಿಮೆನೇ, ಇನ್ನು ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಇನ್ನು ನಾವು ಕೂಡ ಕಾರ್ನ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾಯಿದ್ವಿ ಗಣಪತಿ ನೋಡೋದಕ್ಕೆ. ನಾನು ಮಧ್ಯದಲ್ಲಿ ಬಂದು ನೋಡಿರಲಿಲ್ಲ ಗಣಪತಿನ. 3 ತಿಂಗಳುಗಳ ಕಾಲ ಇಟ್ಟರು ಕೂಡ ನಮ್ಮನೆಯವ್ರಿಗೆ ಕರ್ಕೊಂಡು ಹೋಗ್ರಿ ಅಂದರೆ ಉತ್ಸವ ದಿನ ಹೋಗೋಣ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಕರ್ಕೊಂಡೋಗಿರಲಿಲ್ಲ. ಹಾಗಾಗಿ ಫಸ್ಟ್ ಗಣಪತಿ ನೋಡ್ಕೊಂಬರೋಣ ಬನ್ನಿರಿ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಇಲ್ಲಿ ಪ್ರತಿ ವರ್ಷವೂ ಅಷ್ಟೇ, ಗಣಪತಿ ಹಬ್ಬದ ದಿನ ಕೂರಿಸಿದ್ರೆ 3 ತಿಂಗಳುಗಳ ಕಾಲ ಇಲ್ಲಿ ಗಣಪತಿನ ಇಡ್ತಾರೆ. ದೀಪಾವಳಿ ಹಬ್ಬ ಆಗಿ 1 ವಾರಕ್ಕೆ ವಿಸರ್ಜನೆ ಮಾಡ್ತಾಯಿದ್ರು. ಆದರೆ ಈ ಸರ್ತಿ ಎಲೆಕ್ಷನ್ ಇದ್ದಿದ್ದರಿಂದ ಅದನ್ನು ಎಕ್ಸ್ಟೆಂಡ್ ಮಾಡಿ ನವಂಬರ್ ಎಂಡಿಂಗಲ್ಲಿ, ಡಿಸೆಂಬರ್ 1 ಗಣಪತಿನ ವಿಸರ್ಜನೆ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪೆಂಡಾಲು, ಇದನ್ನೇ ಗಣಪತಿ ಪೆಂಡಾಲ್ ಅಂತೀವಿ. ಇಲ್ಲೇ 3 ತಿಂಗಳುಗಳ ಕಾಲ ಗಣಪತಿನ ಕೂರಿಸಿರ್ತಾರೆ. ಇಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಗೆ ಗಣಪತಿನ ತೆಗೆದಿದ್ದಾರೆ ಆಚೆ ಅಂತ. ಅರಸೀಕೆರೆ ಪ್ರತಿಯೊಂದು ಬೀದಿಲೂ ಕೂಡ ಇದನ್ನು ಗಣೇಶನ ಮೆರವಣಿಗೆ ಮಾಡಿಸ್ತಾರೆ. ಹಾಗಾಗಿ 3 ದಿನ ಆಗತ್ತೆ ಗಣಪತಿ ಬಿಡೋದಕ್ಕೆ. ಹಾಗೆ ಅಲ್ಲಿ ಬರುವಾಗ ಪ್ರಸಾದ ಕೂಡ ಕೊಡ್ತಾಯಿದ್ರು. ನಾನು ನನ್ನ ಮಗ ಮನೇಲೇ ಊಟ ಮಾಡ್ಕೊಂಡು ಬಂದಿದ್ವಿ. ನಾನು ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಮತ್ತೆ ಹೋಗೋದು ಎಷ್ಟೊತ್ತಾಗುತ್ತೋ ಏನೋ ಅಂತ ಹೇಳಿದರು ನಮ್ಮ ಮನೆಯವರು. ಲೇಟ್ ನೈಟ್ ಆಗುತ್ತೆ ಹೋಗೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ನನ್ನ ಮಗ ಮನೇಲೇ ಊಟ ಮಾಡ್ಕೊಂಡು ಬಂದಿದ್ವಿ. ಇವರು ಪ್ರಸಾದ ತಿಂತಾಯಿದ್ರು, ನಾನು ಅಲ್ಲೇ ಕೂಡ ಒಂದು 10 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. ಅದೇ ಲೈನಲ್ಲೇ DJ ಹಾಕಿದ್ರು. ನಾವು ಆ ರೋಡಲ್ಲಿ ಹೋದರೆ ತುಂಬ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಇನ್ನು ಗಣಪತಿ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಕ್ಕದ ರೋಡಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ಊಟ ಮಾಡೋವರೆಗೂ ಅಲ್ಲೇ ಕೂತಿದ್ವು. ನಡ್ಕೊಂಡು ಹೋಗ್ತಾಯಿದ್ದೀವಿ. ಗಣಪತಿ ಎಲ್ಲಿದೆ ಅಂತ ಗೊತ್ತಿಲ್ಲ. ಪಕ್ಕದ ರೋಡಲ್ಲಿ DJ ಎಲ್ಲ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಅಂತ ಹೇಳ್ಬಿಟ್ಟು ಇನ್ನೊಂದು ಈ ಕಡೆ ಏರಿಯಾದಲ್ಲಿ ಹೋಗ್ತಾಯಿದ್ದೀವಿ. ನಮ್ಮ ಮನೆಯವ್ರು ಯಾರೂ ಸಿಕ್ಕಿಲ್ಲ. ನಮ್ಮ ಆಂಟಿ, ನಮ್ಮ ಮಾಮ, ನಮ್ಮ ಅಕ್ಕವರೆಲ್ಲ ಬಂದಿರ್ತಾರೆ. ಅಂದರೆ ನಮ್ಮ ಮನೆಯವ್ರ ಅಕ್ಕ ಮಾಮ ಎಲ್ಲ ನೋಡಬೇಕು, ಹೋಗಿ ಯಾರಾದರೂ ಸಿಗ್ತಾರಾ ಅಂತ. ಹಾಗೆ ಸ್ವಲ್ಪ ದೂರದಲ್ಲೇ ಇದ್ದಂಗೆ ಗಣಪತಿ ಹೋಗ್ತಾಯಿತ್ತು. ನಾನು ಕೂಡ ಗಣಪತಿ ನೋಡಿರಲಿಲ್ವಲ್ಲ, ಹಾಗಾಗಿ ಗಣಪತಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಗಣಪತಿ ನೋಡ್ಕೊಂಡು ಬಂದು ಆಮೇಲೆ DJ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ಒಂದು ಕಡೆ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು. ನಾವು ವಾಟ್ರ್ ಬಾಟ್ಲು ಏನೂ ತೊಗೊಂಡೋಗಿರಲಿಲ್ಲ. ನನ್ನ ತಮ್ಮ ಹೋಗಿ ನೀರು ಇಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದ. ಇವರು ಕೂಡ ಅಲ್ಲಿ ಚಿತ್ರಾನ್ನ ಎಲ್ಲ ತಿಂದಿದ್ರಲ್ಲ, ಹಾಗಾಗಿ ಮತ್ತೇನು ತಿನ್ನಲಿಲ್ಲ. ವಾಟ್ರ್ ಬಾಟ್ಲು ಇಸ್ಕೊಬರ್ತೀನಿ ಅಂತ ಹೋದ. ಅಲ್ಲಿ ಹೋಗಿ ಗಣಪತಿನ ಗಣಪತಿನ ಅಲ್ಲಿ ಹೋಗ್ಬಿಟ್ಟು ನೋಡಿಬಿಟ್ಟು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಆಮೇಲೆ ರಿಟರ್ನ್ ಬರ್ತಾಯಿದ್ವಿ. ಬಂದಾಗ ಅಲ್ಲೂ ಕೂಡ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರಲ್ಲ, ನನ್ನ ಮಗ ನೋಡೋಕ್ಕೆ ಬಿಡಲಿಲ್ಲ. ಆಗಲೇ ಈಗಲಾದರೂ ನೋಡ್ತೀನಿ ಅಂತ ಹೇಳ್ದೆ. ಸೊ ಅಲ್ಲೇ ನೋಡ್ಕೊಂಡು ಅದಾದಮೇಲೆ ಮತ್ತೆ ಗಣಪತಿ ಬಂದಿದ್ದಾದರೆ ರಿಟರ್ನ್ ಮತ್ತೆ ಪೂರ್ತಿ ಮೆರವಣಿಗೆ ಮತ್ತೆ ರಿಟರ್ನ್ ಬಂದು ಬೇರೆ ಮನೆಗಳಿಗೆ ಮೆರವಣಿಗೆ ಹೋಗ್ತಾಯಿತ್ತು. ಅಷ್ಟೇ ನನ್ನ ಮಗ ಪಾಪ್ಕಾರ್ನ್ ಬೇಕು ಅಂತ ಒಂದು ಪಾಪ್ಕಾರ್ನ್ ಅಂತ ಇದ್ವಿ.
ನಮ್ಮ ಮನೆಯವ್ರು ಗಣಪತಿದು ಹಾರ ಕೊಡ್ರಿ ಅಂತ ಕೇಳಿದ್ರು. ಅವರು ಹಾರ ಕೊಡಲಿಲ್ಲ. ಅದು ಹಾರದ ದಿಂಡು ಥರ ಕಟ್ಟಿದ್ರು, ಅದನ್ನು ಕೊಟ್ಟರು. ಅದನ್ನು ಇಸ್ಕೊಂಡು ಮತ್ತೆ ರಿಟರ್ನ್ ಬಂತಲ್ಲ ಗಣಪತಿನ ಅದು ಏರಿಯಾದಲ್ಲಿ ಅಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿಕೊಂಡು ಇನ್ನು ಗಣಪತಿ ಆ ಕಡೆ ಟರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಇದು ಶನಿವಾರ ನಡೆದಿರೋಂಥ ಪ್ರೋಗ್ರಾಮು. ಶನಿವಾರ ಫುಲ್ DJ, ಆಮೇಲೆ ಕೀರ್ತಿದ್ರೆ ಮತ್ತು ನಿನ್ನೆ ಬಂದಿರಲ್ಲ ಅದೇ ರೀತಿ ವೇಷಗಳನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಹುಲಿ ಡ್ಯಾನ್ಸ್ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಪ್ರೋಗ್ರಾಮ್ಸು. ನಾವು ಇವತ್ತು ಹೋಗೋಕ್ಕಾಗಲಿಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಜಾಸ್ತಿ ಹೊತ್ತು ನಡೆಯೋಕ್ಕಾಗಲ್ಲ ಅಂತ ಹೇಳಿ ಹೋಗಲಿಲ್ಲ. ನಮ್ಮ ಮನೆಯವ್ರ ಅಕ್ಕನ ಹತ್ರ ನಾನು ಈ ವೀಡಿಯೋಸ್ನೆಲ್ಲ ಕಳಿಸ್ಕೊಂಡು ಆ ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸಂಜೆ ಕ್ಲಿಪ್ಪಿಂಗ್ಸ್ನ ಕೂಡ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಭಾನುವಾರ ಸಂಜೆಯಲ್ಲಿ ಗಣೇಶನ ಅರಸೀಕೆರೆಯಲ್ಲಿ ಬೆಂಗಳೂರು ಮೇನ್ ಹೈವೇಲಿ ಮೆರವಣಿಗೆ ಮಾಡ್ಕೊಂಡು ಬಂದು ಅಲ್ಲಿ ಕಂಟೇನಹಳ್ಳಿ ಅಂತ ಒಂದು ಊರಿದೆ. ಆ ಊರಲ್ಲಿ ಸೊ ಅಲ್ಲಿ ಅವತ್ತೆಲ್ಲ ಮೆರವಣಿಗೆ ಇರುತ್ತೆ ಸಂಜೆ. ಅಲ್ಲಿ ಮೆರವಣಿಗೆ ಆದಮೇಲೆ ಅಲ್ಲೇ ಇರೋಂಥ ಪಾರ್ಕಲ್ಲಿ ಮದ್ದುಗುಂಡು ಪ್ರದರ್ಶನ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಇದಕ್ಕೆ ಕರ್ಕೊಂಡೋಗಿ ಅಂತೆಲ್ಲ ಹಠ ಮಾಡ್ತಾಯಿದ್ದೆ, ನಾವು ಹೋಗಲಿಲ್ಲ. ಅದು ಈ ಮದ್ದುಗುಂಡು ಎಲ್ಲ ಆದಮೇಲೆ ನಂತರ ಗಣಪತಿನ ಅಲ್ಲಿ ಇರುವಂಥ ವಿಸರ್ಜನೆ ಮಾಡ್ತಾರೆ. ಹಾಗೆ ಇದು ವಿಸರ್ಜನೆ ಮಾಡ್ತಾ ಇದ್ದಾರೆ. ಇದು ಅರಸೀಕೆರೆಯಲ್ಲೇ ನಡೆಯುವಂಥ ಒಂದು ದೊಡ್ಡ ಉತ್ಸವ ಅಂತಲೇ ಹೇಳ್ಬೋದು. 3 ತಿಂಗಳ ಕಾಲ ಗಣಪತಿನ ಇಟ್ಬಿಟ್ಟು 3 ತಿಂಗಳಾದಮೇಲೆ ವಿಸರ್ಜನೆನ ಮಾಡ್ತಾರೆ. ಒಂದು ದೊಡ್ಡ ಹಬ್ಬದ ಥರನೇ ಮಾಡ್ತಾರೆ. ತಿರುಪತಿ ಜಾತ್ರೆ ಬಿಟ್ಟರೆ ಇದೇ ತುಂಬ ಗ್ರ್ಯಾಂಡಾಗಿ ನಡೆಯುವಂಥದ್ದು ಗಣಪತಿ ಉತ್ಸವ. ಪ್ರತಿ ವರ್ಷವೂ ನಮ್ಮ ಅತ್ತೆ, ಅವ್ರ ಅಕ್ಕ ತಂಗೀರು, ಅವ್ರ ಮಕ್ಕಳು ಎಲ್ಲರೂ ಸೇರ್ತಾಯಿದ್ವು. ಅದು ಒಂಥರ ಫ್ಯಾಮಿಲಿ ಟೈಮ್ ಆಗೋದು. ನಾವು ಕೂಡ ಹೋದರೆ ಶನಿವಾರ ಅಲ್ಲೇ ಉಳ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರ ಅಕ್ಕರ ಮನೇಲಿ ಅಲ್ಲೇ ಉಳ್ಕೊಂಡು ಮಾರನೇ ದಿವಸ ಇದೆಲ್ಲ ಮುಗಿಸ್ಕೊಂಡೆ ಸೋಮವಾರ ಬೆಳಗ್ಗೆ ಬರ್ತಾಯಿದ್ವಿ. ಅಂದರೆ ನಾವು ಈ ಸರ್ತಿ ಹೋಗಿರಲಿಲ್ಲ, ಹಾಗೆ ನಮ್ಮ ಅತ್ತೆನೂ ಕೂಡ ಯಾರೂ ಬಂದಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರ ಅಕ್ಕನ ಹತ್ರನೇ ಈ ವಿಡಿಯೋಸ್ನೆಲ್ಲ ಹಾಕಿಸ್ಕೊಂಡು ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.